ಇನ್ನು ಎಚ್.ಡಿ. ರೇವಣ್ಣರ ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದಂತ ಎಚ್.ಡಿ. ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಎಚ್.ಡಿ. ರೇವಣ್ಣ, ಅದು ಈಗ ಮುಂದೂಡಿಕೆ ಆಗಿದೆ. ಜಾಮೀನಿಗೆ ಆಕ್ಷೇಪಣೆಯನ್ನ ಎಸ್.ಪಿ.ಪಿ. ಜಗದೀಶ್ ಸಲ್ಲಿಸ್ತಾರೆ. ಐಒ ಇಂದ ವರದಿ ಬರಬೇಕಾಗಿದೆ ಅನ್ನೋ ಒಂದು ಮಾತನ್ನ ಎಸ್.ಪಿ.ಪಿ. ಜಗದೀಶ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು. ಎಚ್.ಡಿ. ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ಇದೀಗ ಮುಂದೂಡಿಕೆ ಆಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ವಿಚಾರಣೆ ಮಾಡಬೇಕಾಗಿತ್ತು, ಈಗ ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಜಾಮೀನಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಸಮಯ ಕೇಳಿದ್ದಾರೆ ಎಸ್.ಪಿ.ಪಿ. ಜಗದೀಶ್. ಐಒ ಇಂದ ಕೂಡ ವರದಿ ಬರಬೇಕಾಗಿದೆ ಅನ್ನೋ ಒಂದು ವಿಚಾರವನ್ನ ಎಸ್.ಪಿ.ಪಿ. ಜಗದೀಶ್ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 2:45ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ನ್ಯಾಯಾಧೀಶರು. ಈಗ ಬೆಳಗ್ಗೆ 11 ಗಂಟೆಗೆ ನ್ಯಾಯಾಧೀಶರ ಮುಂದೆ ಅರ್ಜಿ ಬಂತು, ಬೇಲ್ ಅಪ್ಲಿಕೇಶನ್. ಅದನ್ನ ಈಗ 2:45ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ಏನಿದೆ ಅದನ್ನ ಮಧ್ಯಾಹ್ನ 2:45ಕ್ಕೆ ನ್ಯಾಯಾಧೀಶರು ಮುಂದೂಡಿಕೆ ಮಾಡಿದ್ದಾರೆ. ಜಾಮೀನಿಗೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಸಮಯಾವಕಾಶವನ್ನ ಕೇಳಿದ್ದಾರೆ ಎಸ್.ಪಿ.ಪಿ. ಜಗದೀಶ್. ಈ ಹಿನ್ನೆಲೆಯಲ್ಲಿ ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 2:45ಕ್ಕೆ ನ್ಯಾಯಾಧೀಶರು ಮುಂದೂಡಿಕೆ ಮಾಡಿ ಆದೇಶಿಸಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಮೊದಲನೇದಾಗಿ ನ್ಯಾಯಾಧೀಶರ ಮುಂದೆ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅರ್ಜಿ ಬಂತು. ಅರ್ಜಿಯಲ್ಲಿ ನೇರವಾಗಿ 2:45ಕ್ಕೆ ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಷ್ಣು, 11 ಗಂಟೆಗೆ ಅರ್ಜಿ ವಿಚಾರಣೆ ಆಗಬೇಕಾಗಿತ್ತು, ಈಗ ಅದನ್ನ ಮುಂದೂಡಿಕೆ ಮಾಡಿರೋ ಅಂಥದ್ದು. ಎಸ್.ಪಿ.ಪಿ. ಜಗದೀಶ್ ಅವರು ಹೇಳಿದ್ದೇನು, 2:45ಕ್ಕೆ ಅದಕ್ಕಿಂತ ಮುಂಚೆ ಆಗುವಂತ ಪ್ರಕ್ರಿಯೆಗಳ ಬಗ್ಗೆ ವಿವರಣೆ ನೀಡೋದಾದ್ರೆ ವಿಷ್ಣು? ಮಧುಸೂದನ್, ಈ ಒಂದು ಪ್ರಕರಣದಲ್ಲಿ ಈಗ ಒಂದು ಕಡೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅವ್ರನ್ನ ಕಸ್ಟಡಿಗೆ ಹಂತೆ ಆಗುತ್ತೆ. ರೇವಣ್ಣ ಅವ್ರನ್ನ ಪುನಃ ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸ ಆಗಬೇಕು. ಇದು ಒಂದ್ ಕಡೆ ಇರುವಂತಹ ಪ್ರಕ್ರಿಯೆ. ಇನ್ನು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿ ಅದರಲ್ಲೂ ಪ್ರಮುಖವಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತನ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಬಹುದೇ ಅನ್ನೋ ಒಂದು ಪ್ರಶ್ನೆ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಕೆಲವೊಂದಷ್ಟು ಗೈಡ್ಲೈನ್ಸ್ ಗಳನ್ನ ಅಲ್ಲಿ ಮೆನ್ಷನ್ ಮಾಡುವಂಥದ್ದು, ಅಂದ್ರೆ ಒಬ್ಬ ವ್ಯಕ್ತಿ ಆರೋಪಿ ಕಸ್ಟಡಿಯಲ್ಲಿ ಇದ್ದಾಗಲೂ ಕೂಡ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಬಹುದು ಅನ್ನೋ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರು. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಎಸ್.ಪಿ.ಪಿಗೆ ನಿನ್ನೆ ಕೋರ್ಟ್ ಕೂಡ ನೋಟಿಸ್ ಕೊಡುವಂತಹ ಕೆಲಸವನ್ನು ಮಾಡಿತ್ತು. ಆ ಸೂಚನೆ ಆಧಾರದ ಮೇಲೆ ಇವತ್ತು ಎಸ್.ಪಿ.ಪಿ ಆಗಿರುವಂತಹ ಜಗದೀಶ್ ಅವರು ಹಾಜರಾಗಿದ್ರು. ಜಗದೀಶ್ ಅವರು ಹಾಜರಾದಂತವರು ಆಕ್ಷೇಪಣೆಗೆ ಸಂಜೆ 4 ಗಂಟೆ ತನಕ ನಮಗೆ ಸಮಯ ಬೇಕು ಅಂತ ಹೇಳಿ ಇವತ್ತು ಪುನಃ ನ್ಯಾಯಾಲಯದ ಮುಂದೆ ಮನವಿ ಇಡುವಂತ ಕೆಲಸವನ್ನು ಮಾಡಿದ್ರು. ಕಾರಣ ಏನಂತಂದ್ರೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಯಿಂದ ಕೆಲವೊಂದಷ್ಟು ನನಗೆ ವರದಿ ಬರಬೇಕಾಗಿದೆ, ಮತ್ತೆ ಈಗ ನಡೀತಿರುವಂತಹ ತನಿಖೆಯ ಪ್ರೋಸೆಸ್ ಬರಬೇಕಾಗಿದೆ, ಜೊತೆಗೆ ಅವರ ಕಸ್ಟಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರಿಪೋರ್ಟ್ಸ್ ನನ್ನ ಕೈ ಸೇರಬೇಕಾಗಿದೆ. ಅದಾದ ಬಳಿಕ ನಾನು ಆಕ್ಷೇಪಣೆ ಸಲ್ಲಿಸ್ತೀನಿ ಅಂತ ಹೇಳಿ ಮನವಿ ಸಲ್ಲಿಸಿದ್ರು. ಅವರ ಮನವಿಯನ್ನು ಪುರಸ್ಕರಿಸಿರುವಂತಹ ನ್ಯಾಯಮೂರ್ತಿ ಆಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರು ಈ ಒಂದು ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮಧ್ಯಾಹ್ನ 2:45ಕ್ಕೆ ಪುನಃ ಈ ಒಂದು ಅರ್ಜಿ ವಿಚಾರಣೆಯನ್ನ ಇವತ್ತು ಕೈಗೆತ್ತಿಕೊಳ್ತಾರೆ. ಧನ್ಯವಾದ ವಿಷ್ಣು ನಿಮ್ಮ ಮಾಹಿತಿಗೆ.